ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದಸರಾ ಜಾತ್ರೆಯಲ್ಲಿ ಭಾರಿ ಅದ್ದೂರಿಯಾಗಿ ಈ ನಮ್ಮ ಕರ್ನಾಟಕ ಅಂತಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ತಲುಪುವಂಥ ಘಾಟಿ ಜಾತ್ರೆಯನ್ನು ನೀವು ಅದ್ದೂರಿಯಾಗಿ ನಡೆಸ್ಕೊಟ್ರೆ. ಸೊ ಇವತ್ತಿನ ದಿನ ಸಪ್ಲಮ್ಮ ಜಾತ್ರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಇಲ್ಲಿಗೂ ಬಂದಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಮಸ್ಕಾರ. ನಮ್ಮ ಮಾಲೂರಿನ ಜನತೆಗೆ, ಹಾಗೆ ತರುಣಿಲಿ ಎಲ್ಲ ನಮ್ಮ ಗ್ರಾಮದ ಯುವಕರಿಗೆ, ಹಾಗೆ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಲೂಕಿನ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಯುವಕರಿಗೆ ಮೊದಲನೇದಾಗಿ ನಮಸ್ಕಾರ ಮಾಡ್ತೇವೆ. ಸೊ ಅಣ್ಣವ್ರು ಹೇಳ್ದಂಗೆ ನಾನಿವತ್ತು ಸಪ್ಲಮ್ಮ ತಾಯಿಗೆ ಬರೋದಕ್ಕೆ ಕಾರಣ ತಾಯಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಅನೇಕ ದಿನಗಳಿಂದ ನಾನು ಕೂಡ ಅನ್ಕೊತಾ ಇದ್ದೆ, ಬಟ್ ಅದನ್ನು ನೆರವೇರಿಸಿಲ್ಲ. ಸೊ ಈ ಒಂದು ಜಾತ್ರೆ ಏನೋ 1ನೇ ತಾರೀಕು ಮೇಲ್ಪಟ್ಟೆ ಇದೆ. ಸೊ ಅದ್ರ ಬಗ್ಗೆ ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಮಾತಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಆ ತಾಯಿನೇ ಇವತ್ತು ನಾನು ಕರ್ಸ್ಕೊಂಡಿದೆ. ನೋಡೋಣ ಅಲ್ಲಿ, ಯಾಕಂದರೆ ಇಲ್ಲೂ ಕೂಡ ಅನೇಕ ಅದಕ್ಕಿಂತ ಚೆನ್ನಾಗಿ ಮಾಡೋವಂಥ ಎಲ್ಲ ಶಕ್ತಿ ಇಲ್ಲಿರ್ತಕ್ಕಂಥ ಜನತೆಗೆ ಎಲ್ಲ ಕೂಡ ಇದೆ. ಸೊ ಮಾಡ್ತಾರೆ ಅಂತೇಳಿ ನನಗೆ ಅನಿಸುತ್ತೆ. ನಾನು ಹೇಳ್ತಕ್ಕಂಥದ್ದು ಇಲ್ಲೂ ಕೂಡ ರೈತರಿಗೆ, ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಹೇಳೋದು ನೋಡ್ಬೋದು. ನಾವು ಅನ್ಕೊಂಡೇ ಇರಲಿಲ್ಲ ಏನು ಅಪೋಲರ ಹಾಕೋದು ಬೆಂಗಳೂರಲ್ಲಿ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಮಾಡಿದ್ವಿ. ಅಲ್ಲಿ ಕಾನ್ಸೆಪ್ಟ್ ಒಳ್ಳೆ ಗುಡ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಅಲ್ಲ, ಬೇರೆ ರಾಜ್ಯಕ್ಕೆ ಕೂಡ ಅದು ತಲುಪಿದೆ. ಭಾರಿ ನಮಗೆ ಖುಷಿ ಆಯಿತು ನಾವು ಅಲ್ಲಿ ಬಂದಿದ್ದ ಕೂಡ. ಸೊ ನೀವು ಇವತ್ತು ಸಪ್ಲಮ್ಮ ಜಾತ್ರೆಗೆ ಇಲ್ಲಿ ಬಂದಿರೋ ನಮಗೂ ಕೂಡ ಖುಷಿಯಾಗಿದೆ. ಥ್ಯಾಂಕ್ ಯು ಬ್ರದರ್. ಯಾಕಂದ್ರೆ ನಾನು ಹೇಳೋದು ಇಷ್ಟೇ, ಯಾಕಂದರೆ ರೈತರನ್ನ ಪ್ರೋತ್ಸಾಹ ಮಾಡಿದ್ರೆ ಖಂಡಿತ ರೈತರು ಎಲ್ಲ ಥರದ್ದು ಅನೇಕರು ಜೊತೆಗೆ ನಾವು ದಿನನಿತ್ಯ ಆಹಾರ ಸೇವನೆ ಮಾಡ್ತೀವಲ್ಲ ಅದು ಕೂಡ ಉಳಿಸ್ತಾರೆ. ಅಂಥ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಏನು ನೀಡ್ಸ್ ಬೇಕಾಗುತ್ತೆ, ಮೂಲಭೂತ ಸೌಕರ್ಯಗಳು ಏನು ನೀಡ್ಸ್ ಬೇಕಾಗುತ್ತೆ ಅದು ನಾವು ಕೊಟ್ಟರೆ 100% ಅವರೇ ಪ್ರತಿಯೊಂದು ಉಳಿಸ್ತಾರೆ, ಬೆಳೆಸ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡೋಣ, ನಾವು ಕೂಡ ಇಲ್ಲಿ ಏನೆಲ್ಲ ಈಗ ಸಿದ್ಧತೆ ಆಗಿದೆ ಅಂತೇಳಿ ನೋಡಿಕೊಂಡು ಏನೇನು ಒಪಿನಿಯನ್ ತಗೊಂಡು ಮುಂದೆ ಏನು ಮಾಡ್ಬೋದು ನಮ್ಮ ಕೈಯಲ್ಲಾಗದ ಅಳಲು ಸೇವೆ. ಸೊ ನಾನು ಅಷ್ಟೇ ಹೇಳ್ತೀನಿ, ಯಾಕೆಂದರೆ ದಯವಿಟ್ಟು ಎಲ್ಲ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳೆ ಮೈಸೂರು ಭಾಗ ಅಂತಲೇ ಬಯಲುಸೀಮೆದು ಇದು ಅಂತಲೇ ಹೇಳ್ಬೋದು ಜಾತ್ರೆ. ಸೊ ಎಲ್ಲರೂ ಒಟ್ಟಾರೆ ಸೇರಿ ಚೆನ್ನಾಗಿ ಮಾಡುವ. ನಾನು ಕೂಡ ಜಾತ್ರೆಗೆ ಭಾಗವಹಿಸ್ತೀನಿ. ನೋಡೋಣ ನಮ್ಮ ಜಾತ್ರೆ ಕೂಡ ಇಲ್ಲಿ ಏನು ನೀಡ್ಸ್ ಕೊಡ್ತಾರೆ ರೈತರಿಗೆ. ನೆಕ್ಸ್ಟ್ ವರ್ಷ ನಾನು ಕೂಡ ಇನ್ನೇನಾದರೂ ಎಕ್ಸ್ಟ್ರಾ ಮಾಡ್ಬೋದ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಯಾಕಂದರೆ ಈ ಮರಕ್ಕಿಂತ ಮರದ್ದು ದೊಡ್ಡದೆ. ಯಾಕಂದರೆ ನಾವೇ ಎಲ್ಲ ಕಡೆ ಈಜಾಡ್ತೀವಿ ಅಂದರೆ ಕಷ್ಟ. ಸೊ ನಾವು ಅನುಭವ ಆಗಬೇಕು, ಪ್ರತಿಯೊಂದು ಜಾತ್ರೆಗೆ ವಿಸಿಟ್ ಮಾಡಬೇಕು, ಇಲ್ಲಿ ರೈತರಿಗೆ ಏನು ನೀಡ್ಸ್ ಕೊಡ್ತಾರೆ, ನಾವು ನಾಳೆ ದಿನ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ನೀಡ್ಸ್ ಕೊಡ್ಬೋದು. ಆಮೇಲೆ ನೆಕ್ಸ್ಟು ಇನ್ನೊಂದು ಮುಡುಕ್ತರ ಇದೆ, ಅದೇ ಥರ ಬೇರೆ ಅನೇಕ ಜಾತ್ರೆಗಳಿಗೆ ವಿಸಿಟ್ ಮಾಡಿ ನೆಕ್ಸ್ಟ್ ವರ್ಷ ನಾವು ಕೂಡ ಏನು ಚೇಂಜಸ್ ಮಾಡ್ಬೋದು ಅನ್ನೋದಕ್ಕೂ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ನಮ್ಮ ಸಪ್ಲಮ್ಮ ಜಾತ್ರೆಗೆ ಮುಂದಿರ್ತಕ್ಕಂಥದ್ದು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮಾಡಿದಂಥ ಕಾನ್ಸೆಪ್ಟು ಇನ್ನೂ ರೈತರು ಎಷ್ಟೋ ಜನ ಖುಷಿ ಪಡ್ತಾರೆ. ನಿಜವಾಗ್ಲೂ ಈ ಥರ ನಮಗೂ ಆ ಥರ ಅವ್ರಿಗೂ ಸಪೋರ್ಟೇಬಲ್ ಸಿಕ್ಕಿದ್ರೆ ಅವರು ಒಂದು ಹಳ್ಳಿಕಾರ ಮಾಡೋದಾಗಿರ್ಬೋದು. ಅಂದರೆ ಪ್ರತಿಯೊಂದು ಜಾತ್ರೆಗೂ ಈ ಥರ ಮಾಡಿದ್ರೆ ಅವ್ರಿಗೂ ಬರೋ ಖುಷಿ ಇರುತ್ತೆ. ಓಕೆ, ಖಂಡಿತ ಬ್ರದರ್. ನಾವು ಕೂಡ ಇಲ್ಲಿ ನಮ್ಮ ಕೈಲಾದಷ್ಟು ಏನಾಗುತ್ತೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಬೀಳೋ. ಇನ್ನೂ ಒಂದು ವಾರ ಇದೆ, ನೋಡೋಣ. ಇಲ್ಲಿ ನಮ್ಮ ಸೇರ್ ಯಾರು ಹೆಚ್ಚಾಗಿ ಹಳ್ಳಿಕಾರ ಹಸುಗಳು ಕಟ್ಟಿರ್ತಾರೋ ಅದ್ರ ಜೊತೆಗೆ ಹಿರಿಕರು ಯಾರಿದ್ದಾರೆ ಅವ್ರಿಗೆ ಗೌರವ ಅಂತ ಕೊಡೋಂಥ ಕೆಲಸ ನನ್ನ ವೈಯಕ್ತಿಕ ಬಂದು ಅವ್ರ ಚಪ್ಪು ಮುಂದೆನೆ ಇಲ್ಲೂ ಕೂಡ ಮಾಡೋವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ನಮ್ಮ ರೈತ ನಮ್ಮ ಸ್ಟಾರ್, ನಮ್ಮ ರೈತರೇ ನಮ್ಮ ಸ್ಟಾರ್ ಅಂತ ಹೇಳ್ತಾ ಈ ಒಂದು, ಯಾಕಂದರೆ ಹಗಲೆಲ್ಲ ಕಷ್ಟಪಡ್ತಾರೆ ಹೊಲದಲ್ಲಿ. ಸೊ ಅವರೇ ನಮ್ಮ ಸ್ಟಾರು. ಕೂಡ ಸನ್ಮಾನ ಮಾಡೋ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ಹಳ್ಳಿ ರೈತ ಅಂಬರೀಶ್ ಮಾತಾಡ್ತೀನಿ. ಇವತ್ತೇನು ನಮ್ಮ ದೊಡ್ಡ ಸಪ್ಲಮ್ಮ ತಾಯಿ ಆಶೀರ್ವಾದವನ್ನು ಪಡೆದು ಇವತ್ತು ಈ ಒಂದು ಜಾತ್ರೆ ಏನೋ 1ನೇ ತಾರೀಕಿಂದ ಅಂತ ಇಡೀ ರಾಜ್ಯ ವ್ಯಾಪ್ತಿ ತಮಗೆಲ್ಲ ಪ್ರಚಾರ ಆಗಿರೋದು ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅನೇಕ ವರ್ಷಗಳಿಂದ ಈ ಜಾತ್ರೆಗೆ ಬರಬೇಕು ಅಂದ್ಕೊಂಡು ನಾನು ಇದ್ದೆ. ಆ ತಾಯಿ ಇವತ್ತು ನಮ್ಮನ್ನು ಈ ಒಂದು ಸನ್ನಿಧಿಗೆ ಕರೆಸ್ಕೊಂಡಿದೆ. ಹಾಗೆ ಈ ಒಂದು ಜಾತ್ರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಐನೋರು ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಯಾವತ್ತಿಂದ ಸ್ಟಾರ್ಟ್ ಆಗ್ಬೋದು ಎತ್ತುಗಳ ಜಾತ್ರೆ,
ಅದ್ರ ಜೊತೆಗೆ ದೇವ್ರದ್ದು ತೇರ ಇರ್ತದ ತೇರು ಆ ತೇರು ಕೂಡ ಅವ್ರನ್ನೇ ಕೇಳ್ಕೋಣ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಅಣ್ಣ ತಮ್ಮ ಹೆಸರು ತಿಳಿಸ್ಕೊಡ್ಬೇಕು. ಪೂಜಾರಿ ಅಂಟಪ್ಪ, ನಮ್ಮ ಹೆಸರಲ್ಲ, ನಮ್ಮ ದೊಡ್ಡಪ್ಪನ ಹೆಸರು. ಯಾವತ್ತಿಂದ ಸೇರ್ಬೋದಣ್ಣ ಜಾತ್ರೆ? ನಾಳೆ ನಿಂಕ, ನಾಳೆ 1ನೇ ತಾರೀಕು ನಿಂಕ ಆಚೆ. ದಯವಿಟ್ಟು ಎಲ್ಲ ನಮ್ಮ ರೈತ ಬಂದವರು ಬೇಗ ಬರೋಕ್ಕೆ ಹೋಗ್ಬೇಡಿ. 1ನೇ ತಾರೀಕು ಮೇಲ್ಪಟ್ಟು ಜಾತ್ರೆ ಬರ್ತಕ್ಕಂಥ ಎತ್ತುಗಳನ್ನ ಕರ್ಕೊಬಂದು ಇಲ್ಲಿ ಪ್ರದರ್ಶನ ಮಾಡಿಸ್ಬೋದು. ಯಾಕಂದರೆ ಇಲ್ಲಿ ಒಂದು ವಿಶೇಷನೇ ನಮ್ಮ ಸಪ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಜಾತ್ರೆನೇ ಅಂತ ಹೇಳ್ಬೋದು. ಇಡೀ ನಮ್ಮ ಬಯಲು ಸೀಮೆ ಏನು ನಮ್ಮ ಹಳೆ ಮೈಸೂರು ಭಾಗದ ಬಯಲು ಸೀಮೆ ಅತಿ ಹೆಚ್ಚಾಗಿ ಎತ್ತುಗಳನ್ನ ಇಲ್ಲಿ ಹೊಡ್ಕೊಬಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಸಿದ್ಧವನ್ನು ಪಡೆದಿರ್ತಕ್ಕಂಥದ್ದು. ಆ ತಾಯಿ ಇವತ್ತು ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ರೆ ತಪ್ಪಾಗದು. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ವಿ. ಅನೇಕ ಕಾರಣಾಂತರಗಳಿಂದ ಬರೋದಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಆ ತಾಯಿನೇ ಇಲ್ಲಿಗೆ ಕರ್ಸ್ಕೊಂಡಿದೆ. ನಾನೆಲ್ಲ ಬಂದಿರೋದು ಆ ತಾಯಿ ಕರ್ಸ್ಕೊಂಡಿರೋದು ಅಂತ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾವು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಮುಂದಿನ ಜಾತ್ರೆ ಯಾವ ಥರ ಇರುತ್ತೆ ಹೇಗೆ ಅಂತೇಳಿ ಇಡೀ ನಮ್ಮ ರೈತ ಬಂದವರಿಗೆ ತಿಳಿಸ್ಕೊಡೋಕ್ಕೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಭಾಗಿಯಾಗಿ ಒಟ್ಟಾರೆ ಸೇರಿ ನಮ್ಮ ಸಪ್ಲಮ್ಮ ಜಾತ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸೊ ಆ ದೃಷ್ಟಿಯಿಂದ ಬೆಳೀಲಿ ಅಂತೇಳಿ ಕಾಶಿಂದಾರ್ ಮಟ್ಟ, ಕಾಶಿಂದಾರ್ ವಿಶೇಷ ಮಾಡಿರೋದಂತ ಹೇಳು. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ತಾಲೂಕು ಆಡಳಿತ ಇವತ್ತು ಮೆಚ್ಚಲೇಬೇಕಾದಂಥ ವಿಷಯ. ಯಾಕಂದರೆ ಅನೇಕ ವಿಡಿಯೋಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಸೀಲ್ದಾರ್ ರೂಪಾ ಮೇಡಮ್ ಅವರಾಗಿರ್ಬೋದು, ಯಾಕಂದರೆ ನಂಜೇಗೌಡ ಅಣ್ಣವರು MLA ಈ ಕ್ಷೇತ್ರದ ಶಾಸಕರಾಗಿರ್ತಾರೆ. ಅವರು ಕೂಡ ರೈತರಿಗೆ ಒಂದು ಒಳ್ಳೆಯ ರೀತಿ ಒಂದು ಜಾತ್ರೆ ಆಗಬೇಕು. ಯಾಕಂದರೆ ಇಲ್ಲಿ ರೈತರು ದೂರ ಜಿಲ್ಲೆ, ಬೇರೆ ತಾಲೂಕುಗಳು, ಬೇರೆ ಇಡೀ ನಮ್ಮ ಹಳೆ ಮೈಸೂರು ಭಾಗದ ಅತಿ ಹೆಚ್ಚಾಗಿ ಇಲ್ಲಿ ವ್ಯಾಪಾರ ವಹಿವಾಟು ಪಕ್ಕದಲ್ಲಿ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಅತಿ ಹೆಚ್ಚಿಗೆ ಇಲ್ಲಿ ರೈತ ಬಾಂಧವರು ಬಂದು ವ್ಯಾಪಾರ ವಹಿವಾಟು ಮಾಡ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳು ಮಂಡಲ ಅದಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅವ್ರು ಕೊಡಬೇಕು ಅಂತೇಳಿ ಅವರು ಕೂಡ ಅನೇಕ ರೀತಿಯಾಗಿ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ನೀರಿನ ಗ್ರಾಮಸ್ಥರೆಲ್ಲ ಅದೇ ಈ ಒಂದು ತೊರನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಯಾಕಂದ್ರೆ ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮಗಳು ರೈತರಿಗೆ ಏನೆಲ್ಲ ನೀಡ್ಸ್ ಕೊಡ್ಬೋದು ಮಂಡಲ್ ಗ್ರಾಮ ಪಂಚಾಯತಿ ವತಿಯಿಂದ ಏನೆಲ್ಲ ಕೊಡ್ಬೋದು ರೈತರು ಬಂದವರಿಗೆ ಮೂಲಭೂತ ಸೌಕರ್ಯಗಳು ಅಂತೇಳಿ ಅವ್ರದ್ದೇ ಆದಂಥ ಒಂದು ಮೊನ್ನೆ ರೀಸೆಂಟಾಗಿ ನಾವು ವಿಡಿಯೋಗಳಲ್ಲೂ ನೋಡಿದೆ. ಮೇಡಮ್ ಅವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಈ ಕ್ಷೇತ್ರದ ಶಾಸಕರಿಗೆ ಇಡೀ ರಾಜ್ಯದ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಈ ಒಂದು ಮುಖಾಂತರ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ, ಎಲ್ಲ ನಮ್ಮ ರೈತರ ಪರವಾಗಿ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಎಲ್ಲ ಗ್ರಾಮಸ್ಥರು, ಈ ಊರಿನ ಗ್ರಾಮಸ್ಥರು, ಹಾಗೆ ಈ ಹೋಬಳಿ ಮಟ್ಟದಾಗಿರ್ಬೋದು, ಇಡೀ ನಮ್ಮ ಮಾಲೂರು ತಾಲೂಕಿನ ಆಗಿರ್ಬೋದು, ಹಾಗೆ ಕೋಲಾರ ಜಿಲ್ಲೆ ಎಲ್ಲ ಜನತೆ ಒಟ್ಟಾರೆ ಸೇರಿ ಈ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ರೈತ ಬಂದವರಿಗೆ ಎಕ್ಸ್ಪೆಷಲಿ ಖುಷಿ ಆದಂತ ಸಂಗತಿಗಳೇ. ಯಾಕಂದ್ರೆ ದೂರದಿಂದ ಬರ್ತಕ್ಕಂಥ ರೈತರಿಗೆ, ಯಾಕಂದ್ರೆ ಎತ್ತುಗಳು ಹೊಡ್ಕೊ ಬರ್ತಕ್ಕಂಥ ರೈತರಿಗೆ ಎತ್ತುಗಳಿಗೆ ಸುಂಕ ಇಲ್ಲ, ಎತ್ತುಗಳಿಗೆ ಮಾತ್ರ ಇವತ್ತು ಸುಂಕ ಇಲ್ಲ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ರೈತರು ದೂರದಿಂದ ಬರ್ತಕ್ಕಂಥ ರೈತರಿಗೆ ಆ ಒಂದು 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಅದು ಪ್ರಶ್ನೆ ಅಲ್ಲ. ಅವ್ರಿಗೆ ಒಂದು ಎತ್ತುಗಳು ಇನ್ನೂ ಹೆಚ್ಚಿಗೆ ತಗೊಬಂದು ವ್ಯಾಪಾರ ವಹಿವಾಟು ಮಾಡಲಿ ಅಂತೇಳಿ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಮಾಡಿರ್ತಕ್ಕಂಥವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತೇನು ನಮ್ಮ ಸಪ್ಲಮ್ಮ ಜಾತ್ರೆ 1ನೇ ತಾರೀಕಿಂದ ಅದ್ದೂರಿಯಾಗಿ ಇಡೀ ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿ ಎರಡನೇ ಜಾತ್ರೆನೇ ಅಂತಲೇ ಹೇಳ್ಬೋದು ಇದು. ಸೊ ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಎಕ್ಸ್ಪೆಷಲಿ ನಮ್ಮ ಬಯಲು ಸೀಮೆ ಭಾಗದಲ್ಲಿ ನಮ್ಮ ಸಪ್ಲಮ್ಮ ಜಾತ್ರೆ ಅದರದೇ ಆದಂಥ ಹೆಸರನ್ನು ಹೊಂದಿರತಕ್ಕಂಥದ್ದು. ಇವತ್ತು ನಮ್ಮ ಘಾಟಿ ಜಾತ್ರೆಗೆ ಬಂದು ಅವರು ಕೂಡ ಅಲ್ಲಿ ಎತ್ತು ತಗೊಬಂದರು. ನಮ್ಮ ಅಣ್ಣವರು ಜಿಂತಿಮಲ್ಲಿ ಕೃಷ್ಣಮೂರ್ತಿ ಅಣ್ಣ, ಪುರುಷೋತ್ತಮ ಅಣ್ಣ ಅಂತೇಳಿ ಅಲ್ಲೇ ಆದಂಥ ಒಂದು ಸೌಂಡ್ ಮಾಡಿದ್ರು, ನೋಡಿದ್ವಿ ಅವ್ರದ್ದು ಒಂದು ವಿಡಿಯೋಸ್ ಎಲ್ಲ. ಸೊ ಚೆನ್ನಾಗಿ ರೀಚ್ ಆಗಿದೆ. ನೋಡೋಣ, ಅವ್ರನ್ನೇ ಕೇಳೋಣ ಈ ಜಾತ್ರೆ ಬಗ್ಗೆ ಯಾವ ಥರ ಇರುತ್ತೆ, ಯಾವತ್ತು ಬರಬೇಕು ರೈತ ಬಂದವರು ಅಂತೇಳಿ ಅವ್ರ ಹತ್ರ ಕೇಳೋಣ. ಅಣ್ಣ ಯಾವತ್ತಿಂದ ಬರ್ಬೋದು ರೈತರು? 21:30 ನೈಟು ಒಳಗಡೆ ಎಲ್ಲ ಬರ್ತಾರೆ. ಹಾಗಾಗಿ ಎಲ್ಲ ಚೆನ್ನಾಗಿ ಸೇರುತ್ತೆ. ಹೋದ ವರ್ಷಕ್ಕಿಂತ ಈಗಿಂತ ಚೆನ್ನಾಗಿ ಅನುಕೂಲನೂ ಮಾಡಿದ್ದಾರೆ ಮೇಡಮು, DC ಮೇಡಮ್.
ಎಲ್ಲ ಪಾರ್ಕಿಂಗ್ ನೀಡ್ಸ್ ಅದೇ ಏನೆಲ್ಲ ಮೂಲಭೂತ ಸೌಕರ್ಯಗಳು ರೈತರು ಕೊಡ್ತಾವ್ರಣ್ಣ ಈ ಜಾತ್ರೆಯಿಂದ? ಇಲ್ಲಿ ನೀರಿನ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಇದೆ, ದೇವಸ್ಥಾನ ಹಾ, ಹಾ, ಇದೆ, ಹಾ. ಮತ್ತೆ ಕ್ಲೀನಿಂಗು ಎಲ್ಲ ಮಾಡಿ ಎಷ್ಟೊತ್ತು ಊಟದಿದೆಯೇನು? ದಿನ ನಡೀತಾ ಇದೆ. ಎಷ್ಟು ಟೈಮು? ಬೆಳಗ್ಗೆಯಿಂದ ಸಾಯಂಕಾಲ ಸಂಜೆ ಗಂಟ ನಡೀತಾ ಇರುತ್ತೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಇನ್ನು ದನ ಕ್ರೇಜು ದಿನ ಒಂದು ಹೋದ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಯಿತು. ಹೋದ ವರ್ಷ ಎಲ್ಲ ಜಾತ್ರೆಗಿಂತನೂ ಜಾಸ್ತಿ ಸೌಂಡ್ ಮಾಡ್ತು. ಈಗಿಂತ ಇನ್ನೂ ಸೌಂಡ್ ಮಾಡ್ತಾರೆ. ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಇನ್ನು ಯೂತ್ಸ್ ಎಲ್ಲ ಈಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ. ಅವರೆಲ್ಲ ಒಂದು ಜೊತೆ 2 ಜೊತೆ ಕಟ್ತಾ ಇದ್ರು, ಈಗ 10 ಜೊತೆ ತಗೊಂಬಂದವ್ರೆ. ಹಂಗೆ ಒಬ್ಬರು ನೋಡ್ಕೊಂಡು ಕ್ರೇಜ್ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ನಮ್ಗೆ ಆಸೆ ಇರೋದಷ್ಟೇ, ರೈತರು ಅತಿ ಹೆಚ್ಚಾಗಿ ಹಳ್ಳಿಕಾರ ಕಟ್ಟಬೇಕು, ಉಳಿಸ್ಬೇಕು. ಅದ್ರ ಜೊತೆಗೆ ರೈತರು ಬರ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯಗಳು ಅಷ್ಟೇ ಕೊಟ್ಟರೆ 100% ಅಣ್ಣ ಹೇಳ್ದಂಗೆ 1 ಜೊತೆ ಕಟ್ಟೋನು 2 ಜೊತೆಗೆ, ಈ ಸರಿ 3 ಜೊತೆ 4 ಜೊತೆ ಕಟ್ತಾವ್ರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವರ್ಷಕ್ಕೆ ಹೆಚ್ಚಿಗೆ ಕಟ್ಟಬೇಕು ರೈತರು. ಯಾಕಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು 3 ಹೊತ್ತು ಊಟ ಕೊಡ್ತೀನಿ ಅಂತ ಹೇಳಿದಾರಂತೆ. ಅದ್ರ ಜೊತೆಗೆ ನೀರು ಉಚಿತವಾಗಿ ಕೊಡ್ತಾರೆ. ಇನ್ನೇನು ಬೇಕು ರೈತರಿಗೆ? ಅದೇ ಅಲ್ಲ, 3 ಹೊತ್ತು ಊಟ ನೀರು ಕೊಟ್ಟರೆ ರೈತರಿಗೆ ಕರೆಂಟ್ ವ್ಯವಸ್ಥೆನ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ತಾಲೂಕು ಆಡಳಿತ ಹಾಗೆ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ರೈತರಿಗೆ ಏನೆಲ್ಲ ನೀಡ್ಸ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಹೀಗೆ ಕೊಡಲಿ. ಯಾಕಂದರೆ ಇಲ್ಲಿ ಬರ್ತಕ್ಕಂಥ ರೈತರು ನಮ್ಮ ಹಳೆ ಮೈಸೂರು ಭಾಗದ, ಅದೇ ಎಕ್ಸ್ಪೆಷಲಿ ಬಯಲುಸೀಮೆ ಒಂದು ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮಸ್ಕಾರ. ಹಾಗೆ ಘಾಟಿ ಜಾತ್ರೆ ಬಗ್ಗೆ ಅಣ್ಣ ಬಂದಿದ್ರು, ಕೇಳೋಣ. ಅಣ್ಣ, ಘಾಟಿ ಜಾತ್ರೆ ಹೆಂಗಿತ್ತು? ತುಂಬ ಚೆನ್ನಾಗಿ ಮಾಡಿದರು. 1 ವೇ ಮಾಡಿದರು, ಪಾರ್ಕಿಂಗ್ ವ್ಯವಸ್ಥೆ, ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿತ್ತು. ಅದೇ ಥರನೇ ಇದು ನಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ. ಯಾಕಂದ್ರೆ ಅದೇ ತರ ನಡಿಬೇಕು ಅನ್ನೋದು ಎಲ್ಲರ ಆಸೆ. ಯಾಕಂದ್ರೆ ನಮ್ದು ಹಳೆ ಮೈಸೂರು ಭಾಗ ಬಯಲುಸೀಮೆ ಭಾನುವಾರ ಇಟ್ಕೊಂಡಿದ್ದೀರಿ ಮೆರವಣಿಗೆ. ನಮ್ಮ ಮಿನಿಸ್ಟ್ರು ಬರ್ತಾರೆ, ಬೈತಿ ಸುರೇಶ್ ಅಣ್ಣ. ಅವ್ರಿಗೆ ಉಸ್ತುವಾರಿ. ಹೌದಾ? ಕೋಲಾರ ಜಿಲ್ಲಾ ಉತ್ಸವ. ಹೋದ ವರ್ಷ ಮಗ ಬಂದಿದ್ದಾರೆ, ಈ ವರ್ಷ ಅವ್ರನ್ನೂ ಕರ್ತಿದ್ದೀವಿ. ಓಕೆ. ಭಾನುವಾರ ಎಷ್ಟೊತ್ತಿಗೆ ಬರ್ಬೋದಾ? ಒಂದು 10 ಗಂಟೆಗೆ ಬಂದ್ಬಿಡಿ. 10-11 ಗಂಟೆಗೆ ಬರ್ತಾರೆ. ನೀವು ಇರ್ತೀರಲ್ಲ, ಬಂದು ಒಂದು ವಿಸಿಟ್ ಹಾಕೋದು. ಸೊ ಸ್ನೇಹಿತರೆ, ಕೇಳಿದ್ರಲ್ಲ, 1ನೇ ತಾರೀಕಿಂದ ದಯವಿಟ್ಟು ಎಲ್ಲ ರೈತ ಬಂದವರು ಬಂದು ಒಗ್ಗಟ್ಟಾಗಿ ಜಾತ್ರೆಯನ್ನು ನಡೆಸ್ಕೊಡಿ. ಯಾಕಂದರೆ ಗೊಂದಲ ಆಗೋದು ಬೇಡ. ಯಾಕಂದರೆ ಆ ಜಾತ್ರೆಯೇ ಒಂದು ವಿಶೇಷತೆ, ವಿಭಿನ್ನವಾಗಿರ್ತದೆ. ನಮ್ಮ ಹಳೆ ಮೈಸೂರು ಭಾಗದ ಎಲ್ಲ ಜಾತ್ರೆಗಳು ಇದೇ ಥರ ನಡೀಲಿ ಅಂತೇಳಿ ನಾನು ಶುಭ ಹಾರೈಸ್ತಿದ್ದೀನಿ. ನಮಸ್ತಾ ಇದ್ದೀನಿ. ಇವತ್ತು ಸಪ್ಲಮ್ಮ ಜಾತ್ರೆಗೆ ವೀಕ್ಷಣೆಗೆ ಅಂತ ಬಂದಿದ್ದೀನಿ. 1ನೇ ತಾರೀಕಿಂದ ಸ್ಟಾರ್ಟ್ ಆಗೋಂಥ ಜಾತ್ರೆ. ಸೊ ತುಂಬ ಖುಷಿ ಆಗುತ್ತೆ. ಈ ವರ್ಷ ಇನ್ನೂ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಎಲ್ಲರೂ ಅಭಿಪ್ರಾಯವನ್ನು ಹೇಳ್ತಾವ್ರೆ. ಈ ಒಂದು ಚಪ್ರ ತಾವು ನೋಡ್ಬೋದು, ನಮ್ಮ ಟೆಕ್ಕಲ್ ವೆಂಕಟೇಶ್ ಅಣ್ಣಂದು. ಅವರು ಕೂಡ ಅನೇಕ ವರ್ಷಗಳಿಂದ ಎತ್ತುಗಳ ಕಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅವ್ರ ಮನೆತನ. ಸೊ ಅವ್ರ ಚಪ್ರ ಮೇನ್ ರೋಡ್ಗಲ್ಲಿ ಲೆಫ್ಟಲ್ಲೇ ಸಿಗುತ್ತೆ ನಿಮಗೆ, ನಮ್ಮ ಬೆಂಗಳೂರು ಕಡೆ ಹೊಸಕೋಟೆ ಟು ಮಾಲೂರು ರಸ್ತೆಯಲ್ಲಿ. ಸೊ ಗುಡ್ಡಣ್ಣವ್ರು ಇದ್ದಾರೆ ಇಲ್ಲಿ, ಅನೇಕ ಹಿರೀಕರವರು. ಈ ಜಾತ್ರೆ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳೋಣ ಯಾವ ಥರ ಇರುತ್ತೆ ಏನೋ ಅಂತ.